ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾಗಿರುವಂತಹ ಕಾರವಾರ ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ವಾಹನ ಸವಾರರು ತೀವ್ರ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಬಾರಿ ಮನವಿ ನೀಡಿದ್ರು ಕೂಡ ಯಾರೂ ಕೂಡ ಲಕ್ಷ್ಯ ಆಗ್ತಾ ಇಲ್ಲ. ಗಮನಿಸ್ಬೋದು, ಆ ರಸ್ತೆಯ ಮಾರ್ಗದಲ್ಲಿದ್ದೇನೆ. ಇಲ್ಲಿ ಸಂಬಂಧಪಟ್ಟ ವಾಹನಗಳು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಓಡಾಡುತ್ತೆ. ಇಲ್ಲಿ ದ್ವಿಚಕ್ರ ವಾಹನ ಆಗಿರ್ಬೋದು, ಆಟೋಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ವಾಹನಗಳು ಕೂಡ ಓಡಾಡ್ತವೆ. ಬಹಳ ಪ್ರಮುಖವಾಗಿ ಕಾರವಾರ ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ ಇದಾಗಿರುವುದರಿಂದ ಸಾಕಷ್ಟು ಪ್ರಮಾಣದ ವಾಹನಗಳು ಓಡಾಡ್ತದೆ. ಆದರೆ ಸಂಬಂಧಪಟ್ಟ ಸರ್ಕಾರದಿಂದ ಅಂದರೆ ನಗರಸಭೆಯಿಂದಾಗಲಿ ಅಥವಾ PWDಯಿಂದಾಗಿ ಈ ಒಂದು ರಸ್ತೆಯನ್ನು ಮಾಡುವ ಕೆಲಸಗಳು ಕೂಡ ಆಗಿಲ್ಲ. ಹೀಗಾಗಿ ಮಳೆಗಾಲದ್ದು ಕೂಡ ಸಾಕಷ್ಟು ಮಳೆಯಾಗಿದ್ದರಿಂದ ರಸ್ತೆಯಲ್ಲಿ ಕೂಡ ಹೊಂಡಗಂಡಿಗಳು ಕೂಡ ತುಂಬಿರುವಂಥದ್ದು. ಇದೇ ರಸ್ತೆ ಮಾರ್ಗದಲ್ಲಿ ವಾಹನ ಸವಾರರು ಹರಸಾಹಸ ಪಟ್ಟು ತೆರಳುತ್ತಾ ಇರುವ ದೃಶ್ಯವನ್ನು ಗಮನಿಸಬಹುದಾಗಿದೆ. ಅದರಲ್ಲೂ ಪ್ರತಿದಿನ ಅಪಘಾತಗಳು ಕೂಡ ಆಗ್ತಾ ಇರುವುದರಿಂದ ಹಿಡಿಶಾಪ ಹಾಕುತ್ತಲೇ ವಾಹನ ಸವಾರರು ಓಡಾಟವನ್ನು ಮಾಡ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಇಲ್ಲಿನ ಆಟೋ ಚಾಲಕರು ಕೂಡ ಸಾಕಷ್ಟು ಬಾರಿ ಸಂಬಂಧಪಟ್ಟ ನಗರಸಭೆಯವರಿಗೆ ಮನವಿಯನ್ನು ಕೂಡ ನೀಡಿದರು. ಆದರೆ ನಗರಸಭೆಯಿಂದ ಕೇವಲ ಕಾಟಾಚಾರಕ್ಕಾಗಿ ತೇಪೆ ಹಾಕುವ ಒಂದು ಕೆಲಸವನ್ನು ಕೂಡ ಮಾಡಿದರು. ಇದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆಯವರು ಕೂಡ ಕಾಮಗಾರಿ ಮಾಡುವುದಾಗಿ ಹೇಳಿದರು. ಆದರೆ ಇದುವರೆಗೂ ಕೂಡ ರಸ್ತೆ ಕಾಮಗಾರಿ ಆಗಿಲ್ಲ. ಹೀಗಾಗಿ ವಾಹನಗಳ ಬಿಡಿಭಾಗಗಳು ಕಿತ್ತು ಹೋಗ್ತಾ ಇದೆ. ವಾಹನ ಸವಾರರು ನಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಬಡ ಆಟೋ ಚಾಲಕರ ಪರಿಸ್ಥಿತಿಯಂತೂ ಕೇಳೋದೇ ಬೇಡ. ಯಾಕಂತ ಹೇಳಿದ್ರೆ ಈ ರಸ್ತೆಯನ್ನು ದುರಸ್ತಿ ಮಾಡಿ, ಅಂದರೆ ಜಿಲ್ಲಾ ಕೇಂದ್ರ ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ ಇದಾಗಿದ್ದರಿಂದ ಪ್ರತಿನಿತ್ಯ ಅಂದರೆ 24 ತಾಸುಗಳ ಕಾಲ ವಾಹನಗಳು ಕೂಡ ಓಡಾಡ್ತಾ ಇದ್ದಾವೆ. ಪ್ರತಿದಿನ ಸಾವಿರಾರು ಸಂಖ್ಯೆಯ ವಾಹನಗಳು ಓಡಾಡ್ತವೆ. ಆದರೆ ಯಾರೂ ಕೂಡ ಲಕ್ಷ್ಯ ಆಗ್ತಾಯಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರೊಬ್ಬರನ್ನು ಮಾತಾಡಿಸ್ತೇನೆ, ಏನು ಹೇಳ್ತಾ ಕೇಳೋಣ. ಈಗ ರಸ್ತೆ ಸಮಸ್ಯೆಗಳು ಏನೇನಾಗ್ತಾಯಿದೆ ಸರ್? ನಾವು ಎಷ್ಟೋ ದಿನದ ಮುನ್ಸಿಪಾಲ್ಟಿಗೂ ನಾವು ಅರ್ಜಿ ಕೊಟ್ವಿ, PWDಗೂ ಅರ್ಜಿ ಕೊಟ್ವಿ. ಅವ್ರು ಹೇಳ್ತಾರೆ ಮಾಡಿಕೊಡ್ತೇನೆ ಅಂತ. ಇನ್ನೂ ತನಕ ನಾವು ಸ್ಟ್ರೈಕೆಲ್ಲ ಮಾಡಾಯಿತು, ಇನ್ನೂ ತನಕ ಏನೂ ಅವ್ರದ್ದು ಏನೂ ಆನ್ಸರೇ ಇಲ್ಲ. ಒಂದು ತಿಂಗಳದ ಮಾಡಿಕೊಡ್ತೇನೆ, ಇನ್ನೂ ತನಕ ಏನಿಲ್ಲ. ಇಲ್ಲಿ ತುಂಬ ಕಷ್ಟ ಆಗ್ತದೆ. ಏನಂದರೆ ಇಲ್ಲಿ ಇದೇ ರಸ್ತೆ ರೈಲ್ವೆ ಸ್ಟೇಷನ್ಗೆ ಹೋಗೋದು 24 ಗಂಟೆ ಓಡಾಡ್ತಾ ಇರೋ ರಸ್ತೆ ಇದು. ಅದು ಕಾರಣ ಏನಂದರೆ, ಈಗ ನಾವು ಪೇಷಂಟಿಗೆ ಕರ್ಕೊ ಹೋಗ್ತೀವಿ, ಡೆಲಿವರಿ ಪೇಷಂಟು ಇರ್ತಾರೆ, ಎಲ್ಲರಿಗೆ ಕರ್ಕೊ ಹೋಗ್ತೀವಿ. ಅದು ನಮ್ಮ ಶಾಲೆ ಮಕ್ಕಳು ಹೋಗ್ತಾರೆ. ಇಲ್ಲಿ ದಿವ್ಸಕ್ಕೊಬ್ಬರು ಸ್ಕೂಲ್ ಮಕ್ಕಳು ಬೀಳ್ತಾ ಇರ್ತಾರೆ. ಅದರಿಂದ ಈ ರಸ್ತೆ ತುಂಬಾ ತೊಂದರೆ ಆಗ್ತಿದೆ, ತುಂಬ ತೊಂದರೆ ಆಗ್ತದೆ. ಬೈಕ್ದವ್ರು ಹೋಗೋರು ಎಲ್ಲರೂ ಶಾಪ ಹಾಕೋರು, ಗೌರ್ಮೆಂಟ್ದವ್ರಿಗೆ ಎಲ್ಲರೂ ಶಾಪ ಹಾಕ್ತಾ ಇದ್ದಾರೆ. ಈ ರಸ್ತೆ ಯಾವಾಗ ಮಾಡಿಕೊಡ್ತಾರೆ ಅಂತ. ಆಟೋ ಡ್ರೈವರಿಗೂ ಹೇಳ್ತಿದ್ದಾರೆ ಅವರು ಈ ರಸ್ತೆ ಯಾವಾಗ ಮಾಡಿಕೊಡ್ತಾರೆ ಅಂತ. ಇದರಿಂದ ತುಂಬ ತೊಂದರೆ ಆಗ್ತಿದೆ ಸರ್. ಎಷ್ಟು ಸಲ ಮನವಿಯನ್ನು ಕೊಟ್ಟಿದ್ರಿ ನೀವು? ಇಲ್ಲ ಅಂದರೂ 4 ಸರಿ ಯಾರು ಮನವಿ ಕೊಟ್ಟರು. ಒಂದು ಸರಿ ಇಲ್ಲಿ ರೋಡ್ ಸ್ಟ್ರೈಕ್ ಮಾಡಿದ್ವಿ, ಮತ್ತೊಂದು ಸಲ PWD ಹೋಗ್ಕೊಂಡು ನಾವು ಮನವಿ ಕೊಟ್ಕೊಬಂದ್ವಿ. ಆದರೂ ಅವ್ರು ಇನ್ನೂ ತನಕ ಏನೂ ನಮ್ಗೆ ಆನ್ಸರ್ ಕೊಡ್ತಾ ಇಲ್ಲ ಸರ್. ಇದು ಪಾದಯಾತ್ರೆ, ಇಲ್ಲಿಂದ ನಾವು ಪಾದಯಾತ್ರೆನೂ ಮಾಡಾಯಿತು. ಮುನ್ಸಿಪಾಲ್ಟಿ ತನಕ ಪಾದಯಾತ್ರೆ ಮಾಡಿದ್ವಿ, ಅಲ್ಲಿ ಧರಣಿಗೆ ಕೂತ್ವಿ. ಆದರೂ ಇನ್ನೂ ತನಕ ಮುನ್ಸಿಪಾಲ್ಟಿ ಇರ್ತಾರೆ, ತಮ್ಮ ಸಂಬಂಧ ಇಲ್ಲ ಈ ರಸ್ತೆ. PWD ಸಂಬಂಧ. PWD ಹೇಳ್ತಾರೆ ಇನ್ನೂ ವರ್ಕ್ ಆರ್ಡರ್ ಆಗಿದೆ, ಇನ್ನೂ ತನಕ ಇದು ರಸ್ತೆನೇ ಇನ್ನೂ ಮಾಡ್ತಾ ಇಲ್ಲ ಸರ್. ಇದು ಕಷ್ಟ ಆಗ್ತಿದೆ, ಭಾಳ ತುಂಬಾ ಕಷ್ಟ ಆಗ್ತಿದೆ ಈ ರಸ್ತೆಗೆ ನಮಗೆ. ಈ ರಸ್ತೆ ಆದರೆ ತುಂಬಾ ಒಳ್ಳೆ. ಗೌರ್ಮೆಂಟಿಗೆ ಕೇಳೋದೇನು, ನಾವು ಅವ್ರ ಹತ್ರ ಏನೂ ಕೇಳ್ತಾ ಇಲ್ಲ. ಒಂದು ರಸ್ತೆ ಒಂದು ಸರಿ ಮಾಡಿಕೊಡಿ, ಕೇಳೋದೇ ಒಂದು ರಸ್ತೆ. ಅವ್ರ ಹತ್ರ ನಾವು ಮತ್ತು ಬಾಕಿದ ಏನೂ ಕೇಳ್ತಾ ಇಲ್ಲ, ಒಂದು ರಸ್ತೆಗೆ ಕೇಳ್ತಾ ಇದ್ದೀವಿ ಅವರಿಗೆ. ಇದು ಆಟೋ ಚಾಲಕರು ಹೇಳುವಂಥ ಮಾತು. ಒಟ್ಟಲ್ಲಿ ಸರ್ಕಾರ ನಮಗೆ ಒಂದು ರಸ್ತೆ ಮಾಡಿಕೊಟ್ರೆ ಸಾಕು. ಯಾಕಂತ ಹೇಳಿದ್ರೆ ನಾವು ಆಟೋವನ್ನು ನಂಬಿ ಜೀವನ ನಡೆಸುವಂಥವ್ರು. ಯಾಕಂತ ಹೇಳಿದ್ರೆ ಪ್ರಯಾಣಿಕರನ್ನು, ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಕಡೆ ಸಾಗಿಸುವಂಥ ನಮಗೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ನಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ರಸ್ತೆಯನ್ನು ಆದಷ್ಟು ಬೇಗ ಮಾಡಿಕೊಡಲಿ ಮತ್ತು ಜಿಲ್ಲಾ ಕೇಂದ್ರ ಕಾರವಾರ ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ ಆದರೆ ಪ್ರಯಾಣಿಕರಿಗೆ, ವಾಹನ ಸವಾರರಿಗೆ, ಶಾಲಾ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ರೋಗಿಗಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾಗಿರುವಂತಹ ಕಾರವಾರ ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ವಾಹನ ಸವಾರರು ತೀವ್ರ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಬಾರಿ ಮನವಿ ನೀಡಿದ್ರು ಕೂಡ ಯಾರೂ ಕೂಡ ಲಕ್ಷ್ಯ ಆಗ್ತಾ ಇಲ್ಲ. ಗಮನಿಸ್ಬೋದು, ಆ ರಸ್ತೆಯ ಮಾರ್ಗದಲ್ಲಿದ್ದೇನೆ. ಇಲ್ಲಿ ಸಂಬಂಧಪಟ್ಟ ವಾಹನಗಳು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಓಡಾಡುತ್ತೆ. ಇಲ್ಲಿ ದ್ವಿಚಕ್ರ ವಾಹನ ಆಗಿರ್ಬೋದು, ಆಟೋಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ವಾಹನಗಳು ಕೂಡ ಓಡಾಡ್ತವೆ. ಬಹಳ ಪ್ರಮುಖವಾಗಿ ಕಾರವಾರ ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ ಇದಾಗಿರುವುದರಿಂದ ಸಾಕಷ್ಟು ಪ್ರಮಾಣದ ವಾಹನಗಳು ಓಡಾಡ್ತದೆ. ಆದರೆ ಸಂಬಂಧಪಟ್ಟ ಸರ್ಕಾರದಿಂದ ಅಂದರೆ ನಗರಸಭೆಯಿಂದಾಗಲಿ ಅಥವಾ PWDಯಿಂದಾಗಿ ಈ ಒಂದು ರಸ್ತೆಯನ್ನು ಮಾಡುವ ಕೆಲಸಗಳು ಕೂಡ ಆಗಿಲ್ಲ. ಹೀಗಾಗಿ ಮಳೆಗಾಲದ್ದು ಕೂಡ ಸಾಕಷ್ಟು ಮಳೆಯಾಗಿದ್ದರಿಂದ ರಸ್ತೆಯಲ್ಲಿ ಕೂಡ ಹೊಂಡಗಂಡಿಗಳು ಕೂಡ ತುಂಬಿರುವಂಥದ್ದು. ಇದೇ ರಸ್ತೆ ಮಾರ್ಗದಲ್ಲಿ ವಾಹನ ಸವಾರರು ಹರಸಾಹಸ ಪಟ್ಟು ತೆರಳುತ್ತಾ ಇರುವ ದೃಶ್ಯವನ್ನು ಗಮನಿಸಬಹುದಾಗಿದೆ. ಅದರಲ್ಲೂ
ಪ್ರತಿದಿನ ಅಪಘಾತಗಳು ಕೂಡ ಆಗ್ತಾ ಇರೋದ್ರಿಂದ ಹಿಡಿಶಾಪ ಹಾಕುತ್ತಲೇ ವಾಹನ ಸವಾರರು ಓಡಾಟವನ್ನು ಮಾಡ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಇಲ್ಲಿನ ಆಟೋ ಚಾಲಕರು ಕೂಡ ಸಾಕಷ್ಟು ಬಾರಿ ಸಂಬಂಧಪಟ್ಟ ನಗರಸಭೆಯವರಿಗೆ ಮನವಿಯನ್ನು ಕೂಡ ನೀಡಿದರು. ಆದರೆ ನಗರಸಭೆಯಿಂದ ಕೇವಲ ಕಾಟಾಚಾರಕ್ಕಾಗಿ ತೇಪೆ ಹಾಕುವ ಒಂದು ಕೆಲಸವನ್ನು ಕೂಡ ಮಾಡಿದರು. ಇದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆಯವರು ಕೂಡ ಕಾಮಗಾರಿ ಮಾಡುವುದಾಗಿ ಹೇಳಿದರು. ಆದರೆ ಇದುವರೆಗೂ ಕೂಡ ರಸ್ತೆ ಕಾಮಗಾರಿ ಆಗಿಲ್ಲ. ಹೀಗಾಗಿ ವಾಹನಗಳ ಬಿಡಿಭಾಗಗಳು ಕಿತ್ತು ಹೋಗ್ತಾ ಇದೆ. ವಾಹನ ಸವಾರರು ನಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಬಡ ಆಟೋ ಚಾಲಕರ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. ಯಾಕಂತ ಹೇಳಿದ್ರೆ ಈ ರಸ್ತೆಯನ್ನು ದುರಸ್ತಿ ಮಾಡಿ, ಅಂದರೆ ಜಿಲ್ಲಾ ಕೇಂದ್ರ ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ ಇದಾಗಿದ್ದರಿಂದ ಪ್ರತಿನಿತ್ಯ ಅಂದರೆ 24 ತಾಸುಗಳ ಕಾಲ ವಾಹನಗಳು ಕೂಡ ಓಡಾಡ್ತಾ ಇದ್ದಾವೆ. ಪ್ರತಿದಿನ ಸಾವಿರಾರು ಸಂಖ್ಯೆ ವಾಹನಗಳು ಓಡಾಡ್ತವೆ. ಆದರೆ ಯಾರೂ ಕೂಡ ಲಕ್ಷ್ಯ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರೊಬ್ಬರನ್ನು ಮಾತಾಡಿಸ್ತೇನೆ, ಏನು ಹೇಳ್ತಾ ಕೇಳೋಣ. ಈಗ ರಸ್ತೆ ಸಮಸ್ಯೆಗಳು ಏನೇನಾಗ್ತಿದೆ ಸರ್? ನಾವು ಎಷ್ಟೋ ದಿನದ ಮುನ್ಸಿಪಾಲ್ಟಿಗೂ ನಾವು ಅರ್ಜಿ ಕೊಟ್ವಿ, ಪಿ ಡಬ್ಲ್ಯೂಗೂ ಅರ್ಜಿ ಕೊಟ್ವಿ. ಅವ್ರು ಹೇಳ್ತಾರೆ ಮಾಡಿಕೊಡ್ತೇನೆ ಅಂತ. ಇನ್ನೂ ತನಕ ನಾವು ಸ್ಟ್ರೈಕೆಲ್ಲ ಮಾಡಾಯಿತು, ಇನ್ನೂ ತನಕ ಏನೂ ಅವ್ರದ್ದು ಏನೂ ಆನ್ಸರೇ ಇಲ್ಲ. ಒಂದು ತಿಂಗಳದ ಮಾಡಿಕೊಡ್ತೇನೆ, ಇನ್ನೂ ತನಕ ಏನಿಲ್ಲ. ಇಲ್ಲಿ ತುಂಬ ಕಷ್ಟ ಆಗ್ತಿದೆ. ಏನಂದರೆ ಇಲ್ಲಿ ಇದೇ ರಸ್ತೆ ರೈಲ್ವೆ ಸ್ಟೇಷನ್ಗೆ ಹೋಗೋದು, 24 ಗಂಟೆ ಓಡಾಡ್ತಾ ಇರೋ ರಸ್ತೆ ಇದು. ಅದು ಕಾರಣ ಏನಂದರೆ, ಈಗ ನಾವು ಪೇಷಂಟಿಗೆ ಕರ್ಕೊ ಹೋಗ್ತೀವಿ, ಡೆಲಿವರಿ ಪೇಷಂಟು ಇರ್ತಾರೆ, ಎಲ್ಲರಿಗೆ ಕರ್ಕೊ ಹೋಗ್ತೀರಿ. ಅಲ್ಲಿ ನಮ್ಮ ಶಾಲೆ ಮಕ್ಕಳು ಹೋಗ್ತಾರೆ. ಇಲ್ಲಿ ದಿವ್ಸಕ್ಕೊಬ್ಬರು ಸ್ಕೂಲ್ ಮಕ್ಕಳು ಬೀಳ್ತಾ ಇರ್ತಾರೆ. ಅದರಿಂದ ಈ ರಸ್ತೆ ತುಂಬಾ ತೊಂದರೆ ಆಗ್ತಿದೆ, ತುಂಬ ತೊಂದರೆ ಆಗ್ತಾಯಿದೆ. ಬೈಕ್ದವ್ರು ಹೋಗೋರು ಎಲ್ಲರೂ ಶಾಪ ಹಾಕೋರು, ಗೌರ್ಮೆಂಟ್ದವ್ರಿಗೆ ಎಲ್ಲರೂ ಶಾಪ ಹಾಕ್ತಾಯಿದ್ದಾರೆ. ಈ ರಸ್ತೆ ಯಾವಾಗ ಮಾಡಿಕೊಡ್ತಾರೆ ಅಂತ. ಆಟೋ ಡ್ರೈವರಿಗೂ ಹೇಳ್ತಿದ್ದಾರೆ ಅವರು ಈ ರಸ್ತೆ ಯಾವಾಗ ಮಾಡಿಕೊಡ್ತಾರೆ ಅಂತ. ಇದರಿಂದ ತುಂಬ ತೊಂದರೆ ಆಗ್ತಿದೆ ಸರ್. ಎಷ್ಟು ಸಲ ಮನವಿಯನ್ನು ಕೊಟ್ಟಿದ್ರಿ ನೀವು? ಇಲ್ಲ ಅಂದರೂ 4 ಸರಿ ಯಾರು ಮನವಿ ಕೊಟ್ಟರು. ಒಂದು ಸರಿ ಇಲ್ಲಿ ರೋಡ್ ಸ್ಟ್ರೈಕ್ ಮಾಡಿದ್ವಿ, ಮತ್ತೊಂದು ಸರಿ PW ಹೋಗ್ಕೊಂಡು ನಾವು ಮನವಿ ಕೊಟ್ಕೊಬಂದ್ವಿ. ಆದರೂ ಅವ್ರು ಇನ್ನೂ ತನಕ ಏನೂ ನಮ್ಗೆ ಆನ್ಸರ್ ಕೊಡ್ತಾಯಿಲ್ಲ ಸರ್. ಇದು ಪಾದಯಾತ್ರೆ, ಇಲ್ಲಿಂದ ನಾವು ಪಾದಯಾತ್ರೆನೂ ಮಾಡಾಯಿತು, ಮುನ್ಸಿಪಾಲ್ಟಿ ತನಕ ಪಾದಯಾತ್ರೆ ಮಾಡಿದ್ವಿ, ಅಲ್ಲಿ ಧರಣಿಗೆ ಕೂತ್ವಿ. ಆದರೂ ಇನ್ನೂ ತನಕ ಅವ್ರು ಮುನ್ಸಿಪಾಲ್ಟಿ ಇರ್ತಾರೆ, ತಮ್ಮ ಸಂಬಂಧ ಇಲ್ಲ ಈ ರಸ್ತೆ. PW ಸಂಬಂಧ, PW ಹೇಳ್ತಾರೆ ಇನ್ನೂ ವರ್ಕ್ ಆರ್ಡರ್ ಆಗಿದೆ, ಇನ್ನೂ ತನಕ ಇದು ರಸ್ತೆನೇ ಇನ್ನೂ ಮಾಡ್ತಾ ಇಲ್ಲ ಸರ್. ಇದು ಕಷ್ಟ ಆಗ್ತಿದೆ, ಭಾಳ ತುಂಬಾ ಕಷ್ಟ ಆಗ್ತಿದೆ ಈ ರಸ್ತೆಗೆ ನಮಗೆ. ಈ ರಸ್ತೆ ಆದರೆ ತುಂಬಾ ಒಳ್ಳೆ. ಗೌರ್ಮೆಂಟಿಗೆ ಕೇಳೋದೇನು, ನಾವು ಅವ್ರ ಹತ್ರ ಏನೂ ಕೇಳ್ತಾ ಇಲ್ಲ. ಒಂದು ರಸ್ತೆ ಒಂದು ಸರಿ ಮಾಡಿಕೊಡಿ, ಕೇಳೋದೇ ಒಂದು ರಸ್ತೆ. ಅವ್ರ ಹತ್ರ ನಾವು ಮತ್ತು ಬಾಕಿದ ಏನೂ ಕೇಳ್ತಾ ಇಲ್ಲ, ಒಂದು ರಸ್ತೆ ಕೇಳ್ತಾ ಇದ್ದೀವಿ ಅವ್ರಿಗೆ. ಇದು ಆಟೋ ಚಾಲಕರು ಹೇಳುವಂಥ ಮಾತು. ಒಟ್ಟಲ್ಲಿ ಸರ್ಕಾರ ನಮಗೆ ಒಂದು ರಸ್ತೆ ಮಾಡಿಕೊಟ್ರೆ ಸಾಕು. ಯಾಕಂತ ಹೇಳಿದ್ರೆ ನಾವು ಆಟೋವನ್ನು ನಂಬಿ ಜೀವನ ನಡೆಸುವಂಥವ್ರು. ಯಾಕಂತ ಹೇಳಿದ್ರೆ ಪ್ರಯಾಣಿಕರನ್ನು, ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಕಡೆ ಸಾಗಿಸುವಂಥ ನಮಗೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ನಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ರಸ್ತೆಯನ್ನು ಆದಷ್ಟು ಬೇಗ ಮಾಡಿಕೊಡಲಿ. ಮತ್ತು ಜಿಲ್ಲಾ ಕೇಂದ್ರ ಕಾರವಾರ ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ ಆದರೆ ಪ್ರಯಾಣಿಕರಿಗೆ, ವಾಹನ ಸವಾರರಿಗೆ, ಶಾಲಾ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ರೋಗಿಗಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾಗಿರುವಂಥ ಕಾರವಾರ ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ವಾಹನ ಸವಾರರು ತೀವ್ರ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಬಾರಿ ಮನವಿ ನೀಡಿದ್ರು ಕೂಡ ಯಾರೂ ಕೂಡ ಲಕ್ಷ್ಯ ಆಗ್ತಾ ಇಲ್ಲ. ಗಮನಿಸ್ಬೋದು, ಆ ರಸ್ತೆಯ ಮಾರ್ಗದಲ್ಲಿದ್ದೇನೆ. ಇಲ್ಲಿ ಸಂಬಂಧಪಟ್ಟ ವಾಹನಗಳು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಓಡಾಡುತ್ತೆ. ಇಲ್ಲಿ ದ್ವಿಚಕ್ರ ವಾಹನ ಆಗಿರ್ಬೋದು, ಆಟೋಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ವಾಹನಗಳು ಕೂಡ ಓಡಾಡ್ತವೆ. ಬಹಳ ಪ್ರಮುಖವಾಗಿ ಕಾರವಾರ ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ ಇದಾಗಿರುವುದರಿಂದ ಸಾಕಷ್ಟು ಪ್ರಮಾಣದ ವಾಹನಗಳು ಓಡಾಡ್ತದೆ. ಆದರೆ ಸಂಬಂಧಪಟ್ಟ ಸರ್ಕಾರದಿಂದ, ಅಂದರೆ ನಗರಸಭೆಯಿಂದಾಗಲಿ ಅಥವಾ PWದಿಂದಾಗಿ ಈ ಒಂದು ರಸ್ತೆಯನ್ನು ಮಾಡುವ ಕೆಲಸಗಳು ಕೂಡ ಆಗಿಲ್ಲ. ಹೀಗಾಗಿ ಮಳೆಗಾಲದ ಕೂಡ ಸಾಕಷ್ಟು ಮಳೆಯಾಗಿದ್ದರಿಂದ ರಸ್ತೆಯಲ್ಲಿ ಕೂಡ ಹೊಂಡಗಂಡಿಗಳು ಕೂಡ ತುಂಬಿರುವಂಥದ್ದು. ಇದೇ ರಸ್ತೆ ಮಾರ್ಗದಲ್ಲಿ ವಾಹನ ಸವಾರರು ಹರಸಾಹಸ ಪಟ್ಟು ತೆರಳುತ್ತಾ ಇರುವ ದೃಶ್ಯವನ್ನು ಗಮನಿಸಬಹುದಾಗಿದೆ. ಅದರಲ್ಲೂ ಪ್ರತಿದಿನ ಅಪಘಾತಗಳು ಕೂಡ ಆಗ್ತಾ ಇರುವುದರಿಂದ ಹಿಡಿಶಾಪ ಹಾಕುತ್ತಲೇ ವಾಹನ ಸವಾರರು ಓಡಾಟವನ್ನು ಮಾಡ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಇಲ್ಲಿನ ಆಟೋ ಚಾಲಕರು ಕೂಡ ಸಾಕಷ್ಟು ಬಾರಿ ಸಂಬಂಧಪಟ್ಟ ನಗರಸಭೆಯವರಿಗೆ ಮನವಿಯನ್ನು ಕೂಡ ನೀಡಿದರು. ಆದರೆ ನಗರಸಭೆಯಿಂದ ಕೇವಲ ಕಾಟಾಚಾರಕ್ಕಾಗಿ ತೇಪೆ ಹಾಕುವ ಒಂದು ಕೆಲಸವನ್ನು ಕೂಡ ಮಾಡಿದರು. ಇದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆಯವರು ಕೂಡ ಕಾಮಗಾರಿ ಮಾಡುವುದಾಗಿ ಹೇಳಿದರು. ಆದರೆ ಇದುವರೆಗೂ ಕೂಡ ರಸ್ತೆ ಕಾಮಗಾರಿ ಆಗಿಲ್ಲ. ಹೀಗಾಗಿ ವಾಹನಗಳ ಬಿಡಿಭಾಗಗಳು ಕಿತ್ತು ಹೋಗ್ತಾ ಇದೆ. ವಾಹನ ಸವಾರರು ನಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಬಡ ಆಟೋ ಚಾಲಕರ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. ಯಾಕಂತ ಹೇಳಿದ್ರೆ ಈ ರಸ್ತೆಯನ್ನು ದುರಸ್ತಿ ಮಾಡಿ, ಅಂದರೆ ಜಿಲ್ಲಾ ಕೇಂದ್ರ ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ ಇದಾಗಿದ್ದರಿಂದ ಪ್ರತಿನಿತ್ಯ ಅಂದರೆ 24 ತಾಸುಗಳ ಕಾಲ ವಾಹನಗಳು ಕೂಡ ಓಡಾಡ್ತಾ ಇದ್ದಾವೆ. ಪ್ರತಿದಿನ ಸಾವಿರಾರು ಸಂಖ್ಯೆ ವಾಹನಗಳು ಓಡಾಡ್ತವೆ. ಆದರೆ ಯಾರೂ ಕೂಡ ಲಕ್ಷ್ಯ ಆಗ್ತಾಯಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರೊಬ್ಬರನ್ನು ಮಾತಾಡಿಸ್ತೇನೆ, ಏನು ಹೇಳ್ತಾ ಕೇಳೋಣ. ಈಗ ರಸ್ತೆ ಸಮಸ್ಯೆಗಳು ಏನೇನಾಗ್ತಿದೆ ಸರ್? ನಾವು ಎಷ್ಟೋ ದಿನದ ಮುನ್ಸಿಪಾಲ್ಟಿಗೂ ನಾವು ಅರ್ಜಿ ಕೊಟ್ವಿ,
ಪಿ ಡಬ್ಲ್ಯೂಗೂ ಅರ್ಜಿ ಕೊಟ್ವಿ. ಅವ್ರು ಹೇಳ್ತಾರೆ ಮಾಡಿಕೊಡ್ತೇನೆ ಅಂತ. ಇನ್ನೂ ತನಕ ನಾವು ಸ್ಟ್ರೈಕೆಲ್ಲ ಮಾಡಾಯಿತು, ಇನ್ನೂ ತನಕ ಏನೂ ಅವ್ರದ್ದು ಏನೂ ಆನ್ಸರೇ ಇಲ್ಲ. ಒಂದು ತಿಂಗಳದ ಮಾಡಿಕೊಡ್ತೇನೆ, ಇನ್ನೂ ತನಕ ಏನಿಲ್ಲ. ಇಲ್ಲಿ ತುಂಬ ಕಷ್ಟ ಆಗ್ತದೆ. ಏನಂದರೆ ಇಲ್ಲಿ ಇದೇ ರಸ್ತೆ ರೈಲ್ವೆ ಸ್ಟೇಷನ್ಗೆ ಹೋಗೋದು, 24 ಗಂಟೆ ಓಡಾಡ್ತಾ ಇರೋ ರಸ್ತೆ ಇದು. ಅದು ಕಾರಣ ಏನಂದರೆ, ಈಗ ನಾವು ಪೇಷಂಟಿಗೆ ಕರ್ಕೊ ಹೋಗ್ತೀವಿ, ಡೆಲಿವರಿ ಪೇಷಂಟು ಇರ್ತಾರೆ, ಎಲ್ಲರಿಗೆ ಕರ್ಕೊ ಹೋಗ್ತೀವಿ. ಅಲ್ಲಿ ನಮ್ಮ ಶಾಲೆ ಮಕ್ಕಳು ಹೋಗ್ತಾರೆ. ಇಲ್ಲಿ ದಿವ್ಸಕ್ಕೊಬ್ಬರು ಸ್ಕೂಲ್ ಮಕ್ಕಳು ಬೀಳ್ತಾ ಇರ್ತಾರೆ. ಅದರಿಂದ ಈ ರಸ್ತೆ ತುಂಬಾ ತೊಂದರೆ ಆಗ್ತಿದೆ, ತುಂಬ ತೊಂದರೆ ಆಗ್ತಾಯಿದೆ. ಬೈಕ್ದವ್ರು ಹೋಗೋರು ಎಲ್ಲರೂ ಶಾಪ ಹಾಕೋರು, ಗೌರ್ಮೆಂಟ್ದವ್ರಿಗೆ ಎಲ್ಲರೂ ಶಾಪ ಹಾಕ್ತಾಯಿದ್ದಾರೆ. ಈ ರಸ್ತೆ ಯಾವಾಗ ಮಾಡಿಕೊಡ್ತಾರೆ ಅಂತ. ಆಟೋ ಡ್ರೈವರಿಗೂ ಹೇಳ್ತಿದ್ದಾರೆ ಅವರು ಈ ರಸ್ತೆ ಯಾವಾಗ ಮಾಡಿಕೊಡ್ತಾರೆ ಅಂತ. ಇದರಿಂದ ತುಂಬ ತೊಂದರೆ ಆಗ್ತಿದೆ ಸರ್. ಎಷ್ಟು ಸಲ ಮನವಿಯನ್ನು ಕೊಟ್ಟಿದ್ರಿ ನೀವು? ಇಲ್ಲ ಅಂದರೂ 4 ಸರಿ ಯಾರು ಮನವಿ ಕೊಟ್ಟರು. ಒಂದು ಸರಿ ಇಲ್ಲಿ ರೋಡ್ ಸ್ಟ್ರೈಕ್ ಮಾಡಿದ್ವಿ, ಮತ್ತೊಂದು ಸಲ PW ಹೋಗ್ಕೊಂಡು ನಾವು ಮನವಿ ಕೊಟ್ಕೊಬಂದ್ವಿ. ಆದರೂ ಅವ್ರು ಇನ್ನೂ ತನಕ ಏನೂ ನಮ್ಗೆ ಆನ್ಸರ್ ಕೊಡ್ತಾಯಿಲ್ಲ ಸರ್. ಇದು ಪಾದಯಾತ್ರೆ ಇಲ್ಲಿಂದ ನಾವು ಪಾದಯಾತ್ರೆನೂ ಮಾಡಾಯಿತು, ಮುನ್ಸಿಪಾಲ್ಟಿ ತನಕ ಪಾದಯಾತ್ರೆ ಮಾಡಿದ್ವಿ, ಅಲ್ಲಿ ಧರಣಿಗೆ ಕೂತ್ವಿ. ಆದರೂ ಇನ್ನೂ ತನಕ ಮುನ್ಸಿಪಾಲ್ಟಿ ಇರ್ತಾರೆ, ತಮ್ಮ ಸಂಬಂಧ ಇಲ್ಲ ಈ ರಸ್ತೆ. PW ಸಂಬಂಧ. PW ಹೇಳ್ತಾರೆ ಇನ್ನೂ ವರ್ಕ್ ಆರ್ಡರ್ ಆಗಿದೆ, ಇನ್ನೂ ತನಕ ಇದು ರಸ್ತೆನೇ ಇನ್ನೂ ಮಾಡ್ತಾ ಇಲ್ಲ ಸರ್. ಇದು ಕಷ್ಟ ಆಗ್ತಿದೆ ಭಾಳ, ತುಂಬಾ ಕಷ್ಟ ಆಗ್ತಿದೆ ಈ ರಸ್ತೆಗೆ ನಮಗೆ. ಈ ರಸ್ತೆ ಆದರೆ ತುಂಬಾ ಒಳ್ಳೆ. ಗೌರ್ಮೆಂಟಿಗೆ ಕೇಳೋದೇನು, ನಾವು ಅವ್ರ ಹತ್ರ ಏನೂ ಕೇಳ್ತಾ ಇಲ್ಲ. ಒಂದು ರಸ್ತೆ ಒಂದು ಸರಿ ಮಾಡಿಕೊಡಿ, ಕೇಳೋದೇ ಒಂದು ರಸ್ತೆ. ಅವ್ರ ಹತ್ರ ನಾವು ಮತ್ತು ಬಾಕಿದ ಏನೂ ಕೇಳ್ತಾ ಇಲ್ಲ, ಒಂದು ರಸ್ತೆಗೆ ಕೇಳ್ತಾ ಇದ್ದೀವಿ ಅವರಿಗೆ. ಇದು ಆಟೋ ಚಾಲಕರು ಹೇಳುವಂಥ ಮಾತು. ಒಟ್ಟಲ್ಲಿ ಸರ್ಕಾರ ನಮಗೆ ಒಂದು ರಸ್ತೆ ಮಾಡಿಕೊಟ್ರೆ ಸಾಕು. ಯಾಕಂತ ಹೇಳಿದ್ರೆ ನಾವು ಆಟೋವನ್ನು ನಂಬಿ ಜೀವನ ನಡೆಸುವಂಥವ್ರು. ಯಾಕಂತ ಹೇಳಿದ್ರೆ ಪ್ರಯಾಣಿಕರನ್ನು, ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಕಡೆ ಸಾಗಿಸುವಂಥ ನಮಗೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ನಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ರಸ್ತೆಯನ್ನು ಆದಷ್ಟು ಬೇಗ ಮಾಡಿಕೊಡಲಿ. ಮತ್ತು ಜಿಲ್ಲಾ ಕೇಂದ್ರ ಕಾರವಾರ ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ ಆದರೆ ಪ್ರಯಾಣಿಕರಿಗೆ, ವಾಹನ ಸವಾರರಿಗೆ, ಶಾಲಾ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ರೋಗಿಗಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.